ಕೋಟಿ ಬೇಕಾಗುತ್ತೆ, ಅದನ್ನು ಕೂಡ ಸೇರಿಸ್ತದೆ. ಸೊ ಈ ಎರಡೂ ಕಾಮಗಾರಿಗಳಾದ್ರೆ ಕಲಬುರಗಿಯಲ್ಲಿ 100% ಎಲ್ಲಾರ ಮನೆಗಳಿಗೂ ಕೂಡ ನಾವು ಕುಡಿಯೋ ನೀರು ಸೌಲಭ್ಯ ಕಲ್ಪಿಸೋಕೆ ಸಾಧ್ಯ. ಅದಲ್ಲದೆ ಬಹಳಷ್ಟು ಸಮಸ್ಯೆಗಳಿದೆ. UGD ಎಲ್ಲ ಬಹಳ 30-40 ವರ್ಷಗಳ ಹಳೇದಾಗಿದೆ ಅಂತ ಶಾಸಕರು ಹೇಳಿದ್ದಾರೆ. ಸೊ UGD ಕೂಡ ಹೊಸದಾಗಿ ಪೈಪ್ಲೈನ್ ಹಾಕಿಸ್ಬೇಕಾಗತ್ತೆ, ಅದಕ್ಕೂ ಹಣ ಹೊಂದಿಸ್ಬೇಕಾಗಿದೆ, 700 ಕೋಟಿ ಬೇಕಿದೆ ಅಂತ ಹೇಳಿದ್ದಾರೆ. ಸೊ ಆ ಸಮಸ್ಯೆ ಇದೆ. ಅದಲ್ಲದೆ ಮತ್ತೆ ಆನ್ಗೋಯಿಂಗ್ ಕಾಮಗಾರಿಗಳು ಯಾವ್ದಾವ್ದಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ, ಮಾಹಿತಿ ತಗೊಂಡಿದ್ದೀನಿ. ಅದನ್ನ ಬೇಗ ಮುಗಿಸೋದಕ್ಕೆ ಸೂಚನೆಗಳನ್ನು ಕೂಡ ಕೊಟ್ಟಿದೆ. ಚರಂಡಿ ನೀರು ಭೀಮಾ ನದಿಗೂ ಅಲ್ಲೊಂದು ಫಿಲ್ಟರ್ ಪಾಯಿಂಟ್ ಮಾಡಿದ್ದಾರೆ, ಬಟ್ ಫಿಲ್ಟರ್ ಮಾಡಲ್ಲ. ಈಗ ಅದ್ರ ಬಗ್ಗೆನೂ ಹೇಳಿದೀನಿ. ನಗರದಿಂದ ಎಷ್ಟು ಸುವೇಜ್ ಕಲುಷಿತ ನೀರು ಉತ್ಪನ್ನ ಆಗುತ್ತೆ ಅಷ್ಟನ್ನು ಕೂಡ ನಾವು ಅದನ್ನ ಶುದ್ಧೀಕರಣಗೊಳಿಸೇ ಬಿಡಬೇಕು ಅಂತ ಹೇಳಿ STP ತಗೋಬೇಕು ಅಂತ ಹೇಳಿದೀನಿ. ಈಗಾಗಲೇ STP ಇದೆ ಅಂತ ಹೇಳಿದ್ದಾರೆ. ಆ STP ನ ಇನ್ನೂ ಅಪ್ಗ್ರೇಡ್ ಮಾಡಿ ನನಗೆ ಕೊಟ್ಟರೆ ಮಾಹಿತಿ ಪ್ರಕಾರ ಈಗಾಗಲೇ STP ಇದೆ, ಅಲ್ಲಿ ಪ್ರಾಸೆಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಕೆಪಾಸಿಟಿ ಸಾಲಲ್ಲ ಅಂತ ಹೇಳಿದ್ದಾರೆ. ಹೌದೇನ್ರಿ ಕಮಿಷನರ್? ಅವ್ರು ನನಗೂ ಅದೇ ಮಾಹಿತಿ ಕೊಟ್ಟಿದ್ದಾರೆ. ಅದೇ ಈಗಾಗಲೇ ತಮ್ಗೆ ಗಮನಕ್ಕೆ ತಂದಿದ್ದೀವಿ ಸರ್. ಕೆಪಾಸಿಟಿ ನಮ್ದು ಅವಾಗ ಓವರ್ಫ್ಲೋ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ. ಕೆಪಾಸಿಟಿ ಹೆಚ್ಚು ಮಾಡಿ ಹೊಸ ಗೇಟ್ ಬೇಕಂತ ಅಲ್ಲಿ ಆಲ್ರೆಡಿ ಹಳಿ ಗೇಟ್ಗಳನ್ನೇ ಕಲರ್ ಹೊಡೆದು ಫಿಕ್ಸ್ ಮಾಡ್ತಾ ಇದ್ದಾರೆ. ಒಂದು ಮರಳು ಕೂಡ ಪೂರ್ತಿ ಐತಿಲ್ಲ ಕಾಮಗಾರಿ, ಅದಕ್ಕೆ ಸಣ್ಣ ನೀರು ಕೊಡ್ತಾರ, ಅದಕ್ಕೆ ಬಿಟ್ಬಿಟ್ಟಿದ್ದಾರೆ ಅವರು. ಕಾಮಗಾರಿ ಆನ್ಗೋಯಿಂಗ್ ಇಲ್ಲ ಈಗ ಸರ್ ಪ್ರೆಸೆಂಟ್. ವಿಸಿಟ್ ಮಾಡ್ತಾರೆ, ಇನ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನ ಹಾಕೊಡ್ರಿ ಬಂದು. ಕಲಬುರಗಿ ನೀರು ಮತ್ತು ಒಳಚರಂಡಿಯಲ್ಲಿ ಕಳೆದ 20 ವರ್ಷದಿಂದ ಎಲ್ಲ ಬೀದಿಗೆ ಬಂದಿದ್ದಾರೆ. 300 ಅದ್ರ ಬಗ್ಗೆನೂ ಕೂಡ ಚರ್ಚೆ ನಡೆದಿದೆ. 50 ನಮ್ಮ ಮೇಯರ್ ಅವರು ಅದನ್ನ ಗಮನಕ್ಕೆ ತಂದರು. ಏಕಾಏಕಿ 50 ಜನನ್ನ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಕೆಲಸ ಮಾಡೋರ್ನ ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಾನು L&T ಅವ್ರಿಗೆ ಹೇಳಿದ್ದೀನಿ, 50 ಜನನ ತಕ್ಷಣ ತೆಗಿಯಕ್ಕಾಗೋದಿಲ್ಲ, ಏಕಾಏಕಿ ತೆಗಿಬೇಡಿ, 50 ಜನ ತೆಗೆದುಕೊಳ್ಳಿ. ನಮ್ಮ ಕಾರ್ಪೊರೇಷನ್ ಅವ್ರ ಅಗ್ರಿಮೆಂಟ್ ಪ್ರಕಾರ 2 ವರ್ಷ ಆದ್ಮೇಲೆ ಅವರು ತೆಗೆದ ಮೇಲೆ ಕಾರ್ಪೊರೇಷನ್ ಅವ್ರನ್ನ ಅಬ್ಸರ್ವ್ ಮಾಡ್ಕೋಬೇಕಿತ್ತು. ಅದು ಆದ್ರೆ ಮಾಡ್ಕೊಳಕ್ಕಾಗಿಲ್ಲ. ಹಾಗಾಗಿ ಏಕಾಏಕಿ ತೆಗಿಬೇಡಿ, ಅವ್ರಿಗೆ ಸಮಯ ಕೊಡಿ, ನಿಧಾನಕ್ಕೆ ಅವ್ರನ್ನ ಮತ್ತೆ ವಾಪಸ್ ಕಾರ್ಪೊರೇಷನ್ ತಗೊಂಡ್ಮೇಲೆ ತೆಗೀರಿ ಅಂತ ಹೇಳಿದೆ. ಈಗಾಗಲೇ ನಾನು ಹೇಳಿದಾಗೆ ನಗರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಹಳ ಇದೆ. ಕಾಮಗಾರಿ ಹೋದ ವರ್ಷನೇ ಮುಗಿಬೇಕಾಗಿತ್ತು, ಆದ್ರೆ ಅದು ಮುಗ್ದಿಲ್ಲ. ಈಗ ಮುಂದಿನ ಜೂನ್ 2022 ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಆ ಕಾಮಗಾರಿ ನಡೆಸಿರುವಂತ ಕಂಪ್ನಿಯವರು ಕೂಡ ಇಲ್ಲೇ ಇದ್ದಾರೆ. ನಾನು ಕೂಡ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದೀನಿ, ಕಟ್ನಿಟ್ಟಾಗಿ ಹೇಳಿದ್ದೀನಿ. ಈಗೇನು ನೀವು ಸಮಯ ಹೇಳಿದೀನಿ ಆ ಸಮಯದೊಳಗೆ ಮುಗಿಸ್ಲೇಬೇಕು ಅಂತ ಹೇಳಿದ್ದೀನಿ. ಮತ್ತೆ ಅಧಿಕಾರಿಗಳಿಗೂ ಕೂಡ ಹೇಳಿದ್ದೀನಿ, ಆ ಕೆಲಸ ಸರಿಯಾಗಿ ಆಗೋಂಗೆ ನೀವು ಮಾನಿಟರ್ ಆಗಬೇಕು, ಸರಿಯಾಗಿ ಪ್ರೋಗ್ರೆಸ್ ಆಗೋಂಗೆ ಅಂತ ಹೇಳಿ. ಸೊ 2020 ಮುಗಿಸ್ಕೊಡ್ತಾರೆ. ಇಲ್ಲ ಅಂತ ನಾವು ಏನ್ ಕ್ರಮ ತಗೋಬೇಕು ತೆಗೆದುಕೊಳ್ಬೇಕು. 4ನೇ ಬಾರಿ ಎಕ್ಸ್ಟೆನ್ಷನ್, 2ನೇ ಬಾರಿ ಅಲ್ಲ, 4ನೇ ಬಾರಿ ಎಕ್ಸ್ಟೆನ್ಷನ್ ಕೊಟ್ಟಿದೀವಿ, ಆದ್ರೂ ಆಗಿಲ್ಲ. ಬಟ್ ಅದಕ್ಕೆ ಹೇಳಿದೀವಿ ಅವ್ರಿಗೆ ಕ್ರಮ ತಗೋಬೇಕಾಗುತ್ತೆ ಸರಿಯಾದ ಸಮಯದಲ್ಲಿ ಮಾಡ್ಲಾ ಅಂತಂದ್ರೆ. ಈಗಾಗಲೇ ಫೈನ್ ಕೂಡ ಹಾಕಿದ್ರು ಕೂಡ ಕಾಮಗಾರಿ ಬಹಳ ನಿಧಾನಕ್ಕೆ ನಡೆದಿದೆ. ಸೊ ಮತ್ತೆ ಫೈನ್ ಹಾಕ್ಬೇಕಾಗುತ್ತೆ. ಏನ್ ಕ್ರಮ ತಗೊಳ್ತೀವಿ, ಏನಾದ್ರೂ ಮಾಡಿ ಸರಿ ನಿಗದಿತ ಸಮಯದಲ್ಲಿ ಮುಗಿಸ್ಬೇಕು ಅಂತ ಹೇಳಿ ಅವ್ರಿಗೆ ಸೂಚನೆ. ಹೌದು, ಅವ್ರು ಕಾಮಗಾರಿ ಮಾಡ್ಬೇಕಾದ್ರೆ ರೋಡ್ ರಸ್ತೆಗಳನ್ನ ಅಗಿತಾರೆ, ಅದನ್ನ ರಿಸ್ಟೋರ್ ಮಾಡೋ ಕೂಡ ಜವಾಬ್ದಾರಿ ಅವ್ರದೇ ಇದೆ. ಆದ್ರೆ ಜವಾಬ್ದಾರಿ ಇದ್ರೂ ಕೂಡ ಸರಿಯಾಗಿ ಆಗಿಲ್ಲ ಅಂತ ಎಲ್ಲ ನನ್ನ ಗಮನಕ್ಕೆ ತಂದಿದ್ದಾರೆ. ಅದಕ್ಕೂ ಕೂಡ ನಾನು ಹೇಳಿದ್ದೀನಿ, ರೋಡ್ಸ್ ನ ಸರಿಯಾದ ಸಮಯದಲ್ಲಿ ರೆಸ್ಟೋರ್ ಮಾಡಬೇಕು ಅಂತ ಹೇಳಿ. ಪಾಲಿಕೆ ರಿಲೇಟೆಡ್ ಆಗಿ ಯಾವುದೇ ಒಂದು ಸಮಸ್ಯೆ ಬಂತಂದ್ರೆ ಕಂಪ್ಲೇಂಟ್ ಮಾಡ್ಬೇಕಿರ್ಲಿ ಅಂತ ಗೊತ್ತಿಲ್ಲ, ಅದನ್ನ ಮಾನಿಟರಿಂಗ್ ಮಾಡ್ತೀರಾ ಅಂತ. ಈಗ ನಿಮ್ಮ ಮೀಡಿಯಾ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಒಬ್ರು ಕೇಳಿದ್ರು, ನಾ ಕಮಿಷನರ್ಗೆ ಹೇಳಿದ್ದೀನಿ, ಸಾರ್ವಜನಿಕರ ಕಾಲ್ಗಳನ್ನ ಅಟೆಂಡ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಅವ್ರದ್ದು ಏನೇ ಗ್ರೀವೆನ್ಸಸ್ ಇದ್ರು ಅದನ್ನ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡಿಸ್ಕೊಂಡು ಅದನ್ನ ಫಾಲೋ ಅಪ್ ಮಾಡಿ ಅದನ್ನ ಮಾಡ್ಬೇಕು. ನಂಬರ್ಗಳು ಕೊಡ್ಬೇಕು, ನೀವು ಯಾರು ಎಲ್ಲಿಗೆ ಫೋನ್ ಮಾಡ್ಬೇಕು ಅನ್ನೋದು ಕೊಡ್ಬೇಕು ಅವ್ರಿಗೆ. ಕಾರ್ಪೊರೇಷನ್ ಏನೇ ಸಮಸ್ಯೆ ಇದ್ರು ಅದು ಸಾರ್ವಜನಿಕರಿಗೆ ದೂರ ಕೊಡೋದಕ್ಕೆ ಸಾಧ್ಯ ಆಗ್ಬೇಕು. ಆ ರೀತಿ ಒಂದು ವ್ಯವಸ್ಥೆ ಆಗ್ಬೇಕು. ಅದಕ್ಕೊಂದು ಕಾಲ್ ಸೆಂಟರ್ ಮಾಡ್ತಿರೋ ಅಥವಾ ಇಲಾಖೆ ಇಂಜಿನಿಯರ್ಗಳಿಗೆ ಹೇಳ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು, ಆದ್ರೆ ಅದಾಗ್ಬೇಕು. ಅದನ್ನ ನಂಬರ್ಗಳು ಕೊಡಿ ಎಲ್ಲರಿಗೂ ಕೂಡ, ಅದನ್ನ ಪೇಪರ್ ಹಾಕಿ. ಪೈಪ್ ಲೈನ್ ಹಾಕಿದೇನಿತ್ತು ಅದು ಹೈಡ್ರೋ ಟೆಸ್ಟ್ ಮಾಡಿದಾಗ ಆ ಪೈಪ್ ಲೈನ್ ಹಾಕಿದ್ ಸರಿಯಾಗಿ ಗೊತ್ತಾಗಿಲ್ಲ ಅಂತ ಗೊತ್ತಾಯ್ತು. ಸೊ ಹಾಗಾಗಿ ಅದನ್ನ ಬದಲಾಯಿಸಬೇಕಾಯ್ತು. ಹಾಗಾಗಿ ಮತ್ತೆ ಅದು ವರ್ಕ್ ಡಿಲೇ ಆಯ್ತು. ಸೊ ಇದೆಲ್ಲ ಆಗಿದೆ ಹಿಂದೆ.
ಸೊ ಇವಾಗ ಅದು ಯಾವುದು ಆಗ್ದಂಗೆ ಕರೆಕ್ಟಾಗಿ ವರ್ಕ್ ಮಾಡಬೇಕು, ಸರಿಯಾದ ಸಮಯ ಮುಗಿಸ್ಬೇಕು ಅಂತ ಹೇಳಿದೀನಿ. ಈಗ ನಾನು ಕೂಡ ವೀಕ್ಷಣೆ ಮಾಡಕ್ ಹೋಗ್ತಾ ಇದ್ದೀನಿ. ಹೌದೌದು. ಈಗ ಕಲಬುರಗಿ ಮಹಾನಗರದಲ್ಲಿರುವಂತ ಜ್ವಲಂತ ಸಮಸ್ಯೆ ಅಂತಂತಂದ್ರೆ ಕುಡಿಯೋ ನೀರಿನ ಸಮಸ್ಯೆ. ಸೊ ಅದನ್ನ ಪರಿಹಾರ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಕಾಮಗಾರಿ ಮುಗಿಯುತ್ತೆ, ಅದಲ್ಲದೆ ಇನ್ನೂ 250 ಕೋಟಿಗಳ ಕಾಮಗಾರಿ ಕೂಡ ತಗೊಳ್ತೀವಿ. ಆದಷ್ಟು ಬೇಗ ಮುಂದಿನ ವರ್ಷದೊಳಗೆ ಮುಗಿಸುವಂತ ಪ್ರಯತ್ನ ಮಾಡೇ ಮಾಡ್ತೀವಿ. 1800 ಬೋರ್ವೆಲ್ಗಳಿಗೆ ಇನ್ನೂ ಎಕ್ಸ್ಟ್ರಾ ಬೋರ್ವೆಲ್ ಈಗಾಗಲೇ ಏನಾಗಿದೆ, ಮಳೆ ಕೊರತೆಯಿಂದಾಗಿ ಎಲ್ಲಾ ಕಡೆ ಬರ ಪರಿಸ್ಥಿತಿ ಬಂದಿದೆ. ಕುಡಿಯೋ ನೀರಿನ ಸಮಸ್ಯೆ ಈ ಭಾಗದಲ್ಲೆಲ್ಲ ಇದೆ, ಕಲಬುರಗಿಲಂತೂ ಬಹಳ ಅಷ್ಟಿದೆ. ಇಲ್ಲಿ ಎಷ್ಟೊಂದು ಬೋರ್ವೆಲ್ಗಳನ್ನ ಮಾಡಿದ್ರು ಕೂಡ ನೀರು ಬರ್ತಾ ಇಲ್ಲ. ಸೊ ಹಾಗಾಗಿ ನಾನು ಅದ್ರ ಕೂಡ ಚರ್ಚೆ ಮಾಡಿದ್ವಿ. ಮತ್ತು ಮುಖ್ಯಮಂತ್ರಿಗಳು ಕೂಡ ಪ್ರತಿಯೊಂದು ವಿಭಾಗ ಕಲಬುರಗಿ ಡಿವಿಷನ್ ತಗೊಂಡಿದ್ದಾರೆ. ಹಾಗೆಲ್ಲ ಈ ವಿಷಯಗಳು ಬಂದಿವೆ, ಅಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾನು ಕೂಡ ಚರ್ಚೆ ಮಾಡಿ ಹೇಳಿದ್ದೀನಿ, ನೀರಿನ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಜನರಿಗೆ. ಅದಕ್ಕೆ ಆದ್ಯತೆ ಮೇರೆಗೆ ಅದನ್ನ ಅಡ್ರೆಸ್ ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಟ್ಯಾಂಕರ್ಗಳಲ್ಲಿ ಕೇಳಿ ಪೂರ್ತಿ ಮಾತಾಡ್ತಂತ ಟ್ಯಾಂಕರ್ಗಳಲ್ಲಿ ನೀರನ್ನ ಸರಬರಾಜು ಮಾಡಬೇಕು ಅಂತ ಹೇಳಿದೀವಿ. ಅವ್ರು ಈಗಾಗಲೇ ಸುಮಾರು 35 ಟ್ಯಾಂಕರ್ಗಳನ್ನು ತೆಗೆದುಕೊಂಡಿದ್ದಾರೆ. 55 ವಾರ್ಡ್ಗಳಿವೆ. 180ರಿಂದ 200 ಟ್ರಿಪ್ ಮಾಡ್ತಾ ಇದ್ದಾರೆ. ಆದ್ರೆ ಅದು ಕೂಡ ಸಾಲದು, ಇನ್ನೂ ಹೆಚ್ಚಿನ ಟ್ಯಾಂಕರ್ಗಳನ್ನ ತೆಗೆದುಕೊಳ್ಳಿ, ಹೆಚ್ಚು ಟ್ಯಾಂಕರ್ಗಳು ತೆಗೆದುಕೊಂಡು ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀವಿ. ಭೀಮಾ ನದಿಗೆ ಮಹಾರಾಷ್ಟ್ರದ ನೀರು ಬರ್ತಾ ಇದೆ. ಆ ನೀರು ಅಷ್ಟೊಂದು ಕುಡಿಯಕ್ಕೆ ಯೋಗ್ಯ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಬೆಣ್ಣೆ ತೋರೆ ನೀರು ಅದು ಸ್ವಲ್ಪ ಕುಡಿಯಕ್ಕೆ ಯೋಗ್ಯ ಇದೆ ಅಂತ ಹೇಳಿದ್ದಾರೆ. ಬಟ್ ಯಾವ ನೀರೇ ಬಂದ್ರೂ ಕೂಡ ಅದನ್ನ ಟ್ರೀಟ್ ಮಾಡಿ ಕೊಡಬೇಕು ಅಂತ ಹೇಳಿದೀವಿ. ಆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೂಡ ಈಗೇನ್ ಕಾಮಗಾರಿ ನಡೀತಿದೆ ಅದ್ರ ಸೇರಿದೆ, ಅದು ಕೂಡ ಆಗುತ್ತೆ. ಏನು ಪ್ರಾಜೆಕ್ಟ್ ಮುಗಿಯಕ್ಕೆ 27 ಜೂನ್ ವರೆಗೂ ಟೈಮ್ ಇದೆ. ಅಲ್ಲಿವರೆಗೂ ಏನು ಕ್ರಮ ಕೈಗೊಳ್ಳುತ್ತಾರೆ? ನೀರಿಂದ ಈ ಸದ್ಯ ಬೇರೆ ವಿಷಯ. ಈಗ ಇನ್ನೇನ್ ಕ್ರಮ ತೆಗೆದುಕೊಳ್ಬಹುದು ಹೇಳಿ. ಇವಾಗ ನಾವು ಬರ ಪರಿಸ್ಥಿತಿಯಲ್ಲಿ ಒಂದು ಟ್ಯಾಂಕರ್ಗಳಿಂದ ನೀರು ಸಪ್ಲೈ ಮಾಡಬಹುದು. ಈಗ ಆಗ್ತಿರೋ ಕಾಮಗಾರಿ ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ಆಗೋಂಗೆ ನೋಡ್ಕೊಳ್ಬೇಕು. ಅದನ್ನ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಮಾಡ್ಲಾ ಅಂತಂತಂದ್ರೆ L&T ಅವ್ರ ಮೇಲೂ ಕ್ರಮ ತೆಗೆದುಕೊಳ್ತೇವೆ, ಮತ್ತೆ ಅಧಿಕಾರಿಗಳ ಮೇಲೂ ಕ್ರಮ ತಗೋತೀವಿ ಅಂತ ಸೂಚನೆ ಕೊಟ್ಟಿದ್ದೀನಿ. ಇದಲ್ಲದೆ ಇನ್ನೇನ್ ಬೇಕು ಮಾಡ್ಬೋದು ಹೇಳಿ, ಅದನ್ನು ಕೂಡ ಮಾಡ್ಸೋಣ. ಹೆಚ್ಚುವರಿ ನೀರು ಕೇಳ್ತಾರೆ ಅಂದ್ರೆ ಈಗ ನಮ್ಮ ಕಲಬುರಗಿ ಪಾಲಿಕೆಗೆ ಕೇಳಿದ್ರು, ಅದು ಬೇಗ ಮುಗಿದೋಯ್ತು. ಈಗ ಹೆಚ್ಚುವರಿಯಾಗಿ 2.0 ಐ ಥಿಂಕ್ 0. ಈಗ ನಾನು ಹೇಳಿದ್ನಲ್ಲ, 1850 ಕೋಟಿದು ನಾರಾಯಣಪುರದಿಂದ ಎಲ್ಲಿಗೆ ಯಾವ ರಿಸರ್ವರ್ ಸರಡಗಿ ಬ್ಯಾರೇಜ್ಗೆ ಕುಡಿಯೋ ನೀರು 1 TMC ಪೈಪ್ ಲೈನ್ ಮುಖಾಂತರ ಸರ್ ನಾವು ತರ್ತೀವಿ. ಸೊ ಅಲ್ಲಿಗೆ ಬ್ಯಾರೇಜಿಗೆ ಪೈಪ್ ಲೈನ್ ಮುಖಾಂತರ ನೀರು ತರ್ತಾ ಇದ್ದಾರೆ. ಅದು ಬಂದ್ರೆ ನಿಮ್ಗೆ ಕುಡಿಯೋ ನೀರಿನ ಸಮಸ್ಯೆ ಹೆಚ್ಚು ನೀರು ಸಾಧ್ಯ. ಓಕೆ, ಥ್ಯಾಂಕ್ ಯು. ಪ್ಲೀಸ್, ನಾನು ಇನ್ಸ್ಪೆಕ್ಷನ್ಗೆ ಹೋಗ್ಬೇಕಿದೆ.